ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಸೊ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಆಲ್ರೆಡಿ ಇದರಲ್ಲಿ ಒಂದು ಗ್ಲಾಸ್ ಬೇಳೆನ ಬೇಯಲಿಕ್ಕೆ ಹಾಕಿದ್ದೀನಿ. ಅಂದರೆ ಹೋಳಿಗೆ ಮಾಡ್ತಾಯಿದ್ದೀನಿ, ಅಂದರೆ ಕರಿಗಡುಬು, ಗಣೇಶಿಗೆ ಇಷ್ಟ ಆಗಿರ್ತಕ್ಕಂಥ ಕರಿಗಡುಬು. ಸೊ ಕರಿಗಡುಬು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ನಾನು ಇದರಲ್ಲಿ ಒಂದು ಗ್ಲಾಸ್ ಬೇಳೆನ ಆಲ್ರೆಡಿ ಬೇಯಲಿಕ್ಕೆ ಹಾಕಿದ್ದೀನಿ. ಇದರಲ್ಲಿ ಒಂದು 8 ಗ್ಲಾಸ ನೀರನ್ನ ಹಾಕಿದ್ದೀನಿ. ಏಕೆಂದರೆ ಇದರಲ್ಲಿ ಒಬ್ಬಿಟ್ಟು ಸಾರು ಮಾಡಲಿಕ್ಕಿದೆ. ಈ ನೀರಲ್ಲಿ ಒಬ್ಬಿಟ್ಟು ಸಾರು ಮಾಡಬೇಕು. ಇದು ಚೆನ್ನಾಗಿ ಬೇಯಬೇಕು. ಈ ಬೇಳೆ ಎಲ್ಲ ಮಧ್ಯೆ ಹೊಡಿಬೇಕು, ಆ ಥರ ಬೇಯಬೇಕು. ಇನ್ನು ಇದನ್ನು ಬೆಂದಿಲ್ಲ, ಆಲ್ರೆಡಿ ಬೇಯಲಿಕ್ಕೆ ಹಾಕಿದ್ದೀನಿ ನಾನು. ಓಕೆ, ಇದು ಬೇಯಲಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಒಬ್ಬಿಟ್ಟು ಸಾರಿಗೆ ಫಸ್ಟು ನೋಡಿ ಅದಕ್ಕೆ ಹೂರ್ಣ ರೆಡಿ ಆಗ್ತಾಯಿದೆ, ಅಂದರೆ ಕಣಕ ರೆಡಿ ಆಗ್ತಾಯಿದೆ, ಹೂರ್ಣ ರೆಡಿ ಆಗ್ತಾಯಿದೆ. ನಮ್ಮದ್ರಲ್ಲಿ ಅದನ್ನ ಹೂರ್ಣ ಅಂತ ಹೇಳ್ತೀವಿ, ಬೆಳೆದು. ಇಲ್ಲಿ ಹಿಟ್ಟನ್ನ ಈ ಹದದಲ್ಲಿ ಕಾಯಿಸ್ಕೊಂಡಿದ್ದೀನಿ. ಸೊ ಉಜ್ಲಿಕ್ಕೆ ಸರಿಯಾಗುತ್ತೆ. ಈ ಹದದಲ್ಲಿ ಸ್ವಲ್ಪ ಮೀಡಿಯಮ್, ನೀವು ಚಪಾತಿ ಹಿಟ್ಟು ಕಾಲಿಸ್ತೀರಲ್ವ ಆ ಥರ ಕಾಲಿಸ್ಕೊಳ್ಳಿ. ಓಕೆ, ಇದು ಕರಿಗಡುಬು ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬಂದು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಏಕೆಂದರೆ ಸಾರಿಗೆ ಹಾಕಲಿಕ್ಕೆ. ಸೊ ಸಾರಿಗೆ ಆಲ್ರೆಡಿ ಹುರಿದ್ಬಿಟ್ಟೆ. ಸೊ ನಿಮಗೆ ಹೇಳಲಿಲ್ಲ ಅಂತ ಮತ್ತೆ ಇದೊಂದು ರೆಸಿಪಿ ತೋರಿಸ್ಬೋದು ಅಂತ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೆ ಅಂದರೆ, 2 ನೀರುಳ್ಳಿ, 1 ಗಡ್ಡೆ ದೊಡ್ಡದು, 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕರಿಬೇವು ಹಸಿದು, ಮತ್ತು ಒಂದು 10 ಕಾಳು ಮೆಣಸು, 1-2 ಮೆಂತ್ಯ, ಒಂದು 5-6 ಕಾಳು ಮೆಂತ್ಯ, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು ಸ್ವಲ್ಪ ಚಕ್ಕೆ, ಒಂದು ಅರ್ಧ ಇಂಚಷ್ಟು ಚಕ್ಕೆ, 1 ಏಲಕ್ಕಿ ಹಾಕಿ ಹುರಿದಿದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಮೇಲ್ಗಡೆ. ಇಲ್ಲಿ ಒಂದು ಅರ್ಧ ಬೌಲಷ್ಟು, ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹುರಿದಿಟ್ಕೋಬೇಕು ಇದನ್ನು ಚೆನ್ನಾಗಿ. ಇದನ್ನು ಹಾಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಲಿಕ್ಕಿದೆ. ಇದು ಹುಣಸೆ ಹಣ್ಣನ್ನು ಅದು ಸಾಂಬಾರು ಕುದಿಯುವಾಗ ನಾವು ಇದನ್ನು ಹಾಕ್ಕೊಳ್ಳೋಣ ಒಬ್ಬಿಟ್ಟಿನ ಸಾರಿಗೆ. ಓಕೆ, ಇದು ಒಬ್ಬಿಟ್ಟಿನ ಸಾರಿಂದು ಇದು ರೆಡಿ ಆಗಲಿ. ಸೊ ಕಣಕ ರೆಡಿ ಮಾಡಲಿಕ್ಕೆ ನಾನು 1 ಲೋಟ ಬೇಳೆ ತೊಗೊಂಡಿದ್ದೀನಿ. ಅಂದರೆ ಇದರಲ್ಲಿ ನಾನು ಇದಕ್ಕೆ 1.5 ಲೋಟ ಬೆಲ್ಲ ಹಾಕ್ತೀನಿ. ಸೊ 1 ಲೋಟ ಬೇಳೆಗೆ 1 ಲೋಟ ಬೆಲ್ಲ ಸಾಕಾಗುತ್ತೆ. ಆದರೆ ನಾನಿಲ್ಲಿ ಕಾಯಿ ತುರಿ ಆಲ್ರೆಡಿ ಈ ಥರ ಫ್ರೆಶ್ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಒಂದು 3 ಹೋಳು, 3-4 ಹೋಳು ಬೇಕಾಗುತ್ತೆ ಎಲ್ಲ ಅಡುಗೆಗಂತೂ. ಆಲ್ರೆಡಿ ತುರಿದಿಟ್ಕೊಂಡಿದ್ದೀನಿ. ಓಕೆ, ಅದರಲ್ಲಿ ಸ್ವಲ್ಪ ಸಾಂಬಾರ್ಗೆ ಹಾಕಿದ್ದೀನಿ. ಸೊ ಬೇಳೆಗೆ ಇದರಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ, ಅಂದರೆ ಒಂದೊಳಕ್ಕೆ ಫುಲ್ ಹಾಕ್ತೀನಿ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತೀನಿ. ಸೊ ನೀವು ಬೇಳೆಗೆ ಕಾಯಿ ಹಾಕಿಲ್ಲ ಅಂದರೆ ಬೆಲ್ಲನ ನೋಡಿಕೊಂಡು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಇದು ಬೇಳೆ ಬೇಯಲಿ. ಇದರಲ್ಲಿರೋ ನೀರನ್ನ ಸೆಪ್ರೇಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಬೆಂದಿದೆ ಆಲ್ರೆಡಿ, ಸಾಕು. ಈಗ ಬೆಲ್ಲ ಮತ್ತು ಕಾಯಿ ಜೊತೆಗೆ ಇನ್ನೂ ಸ್ವಲ್ಪ ಬೇಯಿಸ್ಲಿಕ್ಕಿದೆಯಲ್ಲ. ಓಕೆ, ಈ ನೀರನ್ನ ಫುಲ್ ಸಪ್ರೇಟ್ ಮಾಡ್ಕೊಳ್ಳೋಣ. ಮತ್ತು ಬೆಲ್ಲ ಹಾಕ್ದಾಗ ನೀರು ಬಿಡುತ್ತೆ ಅದು. ಸೊ ಇದನ್ನು ಬಸ್ಕೊಳ್ತೀನಿ ನೀರನ್ನ. ಈ ಪಾತ್ರೆಗೆ ಬಸಿತೀನಿ. ಫಸ್ಟು ಇದು ಮೇಲಿರೋದೆಲ್ಲ ಬಸ್ಕೊಳ್ಳೋಣ. ಇದು ಒಬ್ಬಿಟ್ಟಿನ ಸಾರಿ ಬೇಳೆ. ನೋಡಿ, ಬೇಳೆ ಇಷ್ಟು ಈ ಹದದಲ್ಲಿ ಬೆಂದರೆ ಸಾಕು. ಇದಷ್ಟು ಫುಲ್ಲು ನೀರು ಬೇಳೆ ಸಪ್ರೇಟ್ ಮಾಡೋಣ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಟ್ರೈನರ್ ಸಹಾಯದಿಂದ ಇದು ಮಾಡ್ಕೊಳ್ಳಿ. ನೋಡಿ, ಇದು ಕಟ್ಟು, ಇದೇ ಒಬ್ಬಿಟ್ಟಿನ ಸಾಂಬಾರಿಗೆ ನಾವು ಯೂಸ್ ಮಾಡ್ಕೊಳ್ಳೋದು. ಸೊ ಈಗ ನಾವು ಇದನ್ನೇನು ಮಾಡೋಣ ಅಂದರೆ, ಬೆಲ್ಲ ಹೇಳಿದ್ದೆ ಅಲ್ವಾ, ಬೆಲ್ಲನ ಮತ್ತೀಗ ಅದನ್ನು ಸ್ಟವ್ ಹಚ್ಚಿ ಬೆಲ್ಲ ಹಾಕೋಣ. ನೋಡಿ, ನಾನು 1 ಗ್ಲಾಸ್ಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈ ದೊಡ್ಡದಾಗೆ ಕುಟ್ಟಿದ್ದೀನಿ ಬೆಲ್ಲನ. ಸೊ ಇದರಲ್ಲೇ ಬೇಳೆದಲ್ಲೇ ಕುದೀತಾ ಕರಗುತ್ತೆ. ಸೊ ನಾನಿಲ್ಲಿ 1.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಾಗಾಗಿ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ವೀಟ್ ಮೆಜರ್ಮೆಂಟ್ ಎಷ್ಟು ಅಂತ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಬೇಳೆಗೆ. ಓಕೆ, ಇದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಯಾವ ಥರ ನೀರು ಬಿಟ್ಕೊಳ್ಳುತ್ತೆ ಅದು. ಸಪೋಸ್ ನಿಮ್ಗೇನಾದರೂ ಅದು ನೀರೆಲ್ಲ ನೀವು ಫುಲ್ ಸ್ಟ್ರೈನರಲ್ಲಿ ತೆಗ್ದ್ರಿ ಅಂದರೆ, ಅದೇನಾದರೂ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ, ಈ ನೀರು ಇರುತ್ತಲ್ವ, ಕಟ್ಟಿಗೆ ಬಸ್ತಿದ್ದೀನಲ್ವ, ಅದನ್ನ ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಂಬಿಡಿ, ಸರಿ ಆಗುತ್ತೆ ರುಬ್ಲಿಕ್ಕೆ. ಓಕೆ, ಇದು ಈ ಥರ ಆಯಿತು, ರೆಡಿ ಆಗಲಿ. ಚೆನ್ನಾಗಿ ಇದು ಕುದಿ ಬರಲಿ. ಇದಕ್ಕೆ ನೀವು 1-2 ಏಲಕ್ಕಿ, 1 ಲವಂಗನ ಆ್ಯಡ್ ಮಾಡ್ತೀನಿ. ನೋಡಿ, ಇದು ಬೆಲ್ಲ ಕರಗುತ್ತೆ. ನೋಡಿ, ನಾನು ಯಾವುದೇ ನೀರು ಹಾಕಿಲ್ಲ, ಬೆಲ್ಲ ಹಾಕಿದ ತಕ್ಷಣ ಅದು ಸರಿ ಆಗುತ್ತೆ. ನೀರನ್ನ ಬಸ್ಕೊಳ್ಳಿ, ಪರವಾಗಿಲ್ಲ.
1-2 ಸ್ಪೂನಷ್ಟು ಬಿಟ್ಕೊಂಡು ಇದು ಚೆನ್ನಾಗಿ ಕುದೀಲಿ. ಕುದಿಯುವಾಗ ನಾನೀಗ ಇದಕ್ಕೇನೆ 3 ಆದರೂ ಆಯಿತು, 2 ಲವಂಗ, 2 ಏಲಕ್ಕಿ ಹಾಕ್ತೀನಿ. ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಯಾಕಂದರೆ ಲವಂಗ ಇನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಏಲಕ್ಕಿನ ಓಪನ್ ಮಾಡಿ ಹಾಕಿ, ಯಾಕೆಂದರೆ ಮಿಕ್ಸಿಗೆ ಹಾಕ್ತೀವಲ್ಲ ಅದು ನುಣಗಾಗುತ್ತೆ. ಇದರೊಳಗಡೆ ಬೆಂದರೆ ಅರ್ಧ ಮೆತ್ತಗಾಗಿರುತ್ತೆ, ಮಿಕ್ಸಿಗೆ ಹಾಕಿದ ತಕ್ಷಣ ಅದು ಮೆತ್ತಗಾಗುತ್ತೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು, ಬೆಲ್ಲ ಹಾಕಿದೆ. ಓಕೆ, ಇದಕ್ಕೀಗ ನಾನು ಹೇಳಿದ್ದೆ ಅಲ್ವಾ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ಅಂತ. ಹಸಿದು ತೆಂಗಿನಕಾಯಿನ ಆ್ಯಡ್ ಮಾಡ್ತೆ. ತೆಂಗಿನಕಾಯಿ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ಸೊ ನಾನಿಲ್ಲಿ ಒಂದು ಬಟ್ಲು 1.25 ಬಟ್ಲು, ಒಂದು ಕಾಯಿ ಫುಲ್ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿ ಕುದೀಲಿ. ಇದರೊಳಗಡೆ ಬೇಳೆ ಚೆನ್ನಾಗಿ ಬೆಂದಷ್ಟು ನೀವು 2 ದಿನ ಇಟ್ಟರೂ ಕರಿಗಡುಬು, 3 ದಿನ ಇಟ್ಟರೂ ತಿನ್ಬೋದು, ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಕೆ ನೋಡಿ, ಕಣಕಕ್ಕೆ ಹೂರಣ ರೆಡಿ ಆಯಿತು. ಅಲ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಓಕೆ, ಇದು ಬೇಯ್ತಾ ಇರಲಿ. ಈಗ ನಾವೇನು ಮಾಡೋಣ ಅಂದರೆ ಸಾಂಬಾರಿಗೆ ಪ್ರಿಪೇರ್ ಮಾಡೋಣ. ಸಾಂಬಾರಿಗೆ ಆಲ್ರೆಡಿ ತೋರಿಸಿದ್ದೆ ಅಲ್ವಾ. ನೋಡಿ, ನೀರುಳ್ಳಿ 2 ನೀರುಳ್ಳಿ, ಒಂದು ದೊಡ್ಡದೊಂದು ಟೊಮೆಟೊ, 2 ಟೊಮೆಟೊ ಆದರೂ ಆಯಿತು, 1 ಟೊಮೆಟೊ ಆದರೂ ಆಯ್ತು ಹಾಕಿ. ಇಲ್ಲಾಂದರೆ ಕೆಲವ್ರಿಗೆ ಟೊಮೆಟೊ ಇಷ್ಟ ಆಗಿಲ್ಲ ಅಂದರೆ ಹುಣಸೆಹಣ್ಣು ಹಾಕ್ತಾಯಿದ್ದಾರೆ, ಟೊಮೆಟೊ ಸ್ಕಿಪ್ ಮಾಡ್ಬೋದು, ಏನಾಗಲ್ಲ. ಓಕೆ, ಮತ್ತು 1-2 ಕಾಳುಮೆಣಸು, ಚಕ್ಕೆ ಮತ್ತು 1 ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಇಷ್ಟನ್ನು ಹುರ್ಕೋಬೇಕು. ಮತ್ತು ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳ್ತೀನಿ ನಿಮಗೆ. ಮತ್ತು ಅರ್ಧ ತೆಂಗಿನ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ನೆನೆಸಿಟ್ಕೊಂಡು. ಓಕೆ, ಇದನ್ನು ರುಬ್ಕೊಂಡು ಬರೋಣ. ಆಲ್ರೆಡಿ ಆಗಲೇ ನಾನು ಚಕ್ಲಿ ಮಾಡೋಕ್ಕೋಸ್ಕರ ಕಡಲೆ ಪುಡಿ ರೆಡಿ ಮಾಡ್ಕೊಂಡಿದ್ದೆ, ಅದರಲ್ಲೇ ರುಬ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಕಾಯಿ ತುರಿ, ನೀರುಳ್ಳಿ, ಟೊಮೆಟೊ, ಧನಿಯಾ ಪುಡಿ. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ, ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲ ಸ್ವಲ್ಪ ಖಾರದ ಪುಡಿನ ಹಾಗೆ ಹಾಕ್ತೀನಿ, ಸಾಂಬಾರಿಗೆ ಒಗ್ಗರಣೆ ಹಾಕುವಾಗ ಹಾಗೆ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಓಕೆ, ಇದೆಲ್ಲ ಕರಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದೇನಾದ್ರು ಗಟ್ಟಿ ಅನ್ನಿಸ್ತು ಅಂದರೆ ನೀವು ಏನು ಮಾಡಿ ಅಂದರೆ ಹೇಳಿದೆ ಅಲ್ವಾ, ಅದರಲ್ಲಿ 1-2 ಸ್ಪೂನ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸಾಕು, ಇದು ಬೆಂದಿದೆ. ಈ ಹದದಲ್ಲಿದ್ದರೆ ಸಾಕಾಗುತ್ತೆ, ಹೂರಣ ಕರೆಕ್ಟಾಗಿ ಬರುತ್ತೆ. ಓಕೆ, ಇದನ್ನು ಮುಚ್ಚಿಡೋಣ. ಹುಬ್ಳಿಗೆ ಬೇಳೆ ಬಸ್ಕೊಂಡಿದ್ದೆ ಅಲ್ವಾ, ಅದೇ ನೀರನ್ನ ಹಾಕ್ಕೊಂಬಿಟ್ಟು ನೋಡಿ, ಈ ನೀರನ್ನ ಹಾಕ್ಕೊಂಬಿಟ್ಟು ನಾನು ರುಬ್ಕೊಂಬರ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಹೋಳಿಗೆ ಸಾಂಬಾರು ಮಾಡಿ ನೋಡಿ. ಈ ಥರ ಮಸಾಲ ರೆಡಿ ಆಯಿತು. ಓಕೆ, ಒಗ್ಗರಣೆ ಕೊಡೋಣ. ಇದಕ್ಕೆ ಬೇಳೆದು ತಣ್ಣಗಾಕಿ ನೋಡಿ. ನಿಮ್ಗೆ ಏನಾದ್ರು ಇದು ರುಬ್ಲಿಕ್ಕೆ ಗಟ್ಟಿ ಅನ್ನಿಸ್ತು ಅಂದರೆ ಈ ಥರ ನೀರನ್ನ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ, ನಂಗೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಬೇಳೆನ ಹಾಕ್ಕೊಂಬಿಡಿ. ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಪಾತ್ರೆ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಒಣಮೆಣಸಿನ್ಕಾಯಿ ದೊಡ್ಡದು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ರುಬ್ಕೊಂಡಿದ್ದೆಲ್ಲ ಮಸಾಲನ ಆಮೇಲೆ ಹೂರಣ ಎಲ್ಲ ರುಬ್ಬಿದ್ಮೇಲೆ ಇದರಲ್ಲಿ ಚೆನ್ನಾಗಿ ಓಕೆ. ಇದಕ್ಕೆ ಬೇಳೆ ನೀರೈತಲ್ವ, ಇದನ್ನು ಹಾಕೋಣ.
ನಿಮಗೇನೋ ಕಟ್ಟು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲ ರುಬ್ಬಿದ ಮೇಲೆ ಪಾತ್ರೆ ಇದರಲ್ಲೆಲ್ಲ ಇದು ಬೇಳೆದೆಲ್ಲ ಇರುತ್ತಲ್ವ, ಇದನ್ನು ತೊಳೆದು ಹಾಕಿದರೆ ಕಟ್ಟು ಜಾಸ್ತಿ ಆಗುತ್ತೆ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಸಣ್ಣ ಉಪ್ಪು ಬೇಕಾದರೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟನ್ನ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಓಕೆ ನೋಡಿ, ಈ ಥರ ಇದಕ್ಕೀಗ ಹುಣಸೆಹಣ್ಣನ್ನು ಸೊ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಏನಾದರೂ ನೀವು 2 ಗ್ಲಾಸು 3 ಗ್ಲಾಸು ಮಾಡಿದ್ರಿ ಅಂದರೆ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಎಸ್ ನೋಡಿ, ಬಿಟ್ಟು ಸರ್ ಚೆನ್ನಾಗಿ ರೆಡಿ ಆಯಿತು. ಈಗ ಇದಕ್ಕೆ ಏನು ಮಾಡೋಣ ಅಂದರೆ, ನಾನು ಹೂರ್ಣ ರುಬ್ತೀನಿ ಅಲ್ವಾ, ಸ್ವಲ್ಪ ಹೂರ್ಣ ಹಾಕ್ಕೊಳ್ಳೋಣ. ನಿಮಗೆ ಮಂದ ಅನ್ನಿಸ್ತು ಅಂದರೆ ಇನ್ನು ಸ್ವಲ್ಪ ಹೂರ್ಣ ರುಬ್ಬಿದ ನೀರೆಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕಿರಿ. ಜಾರ್ ಒಳಗಡೆ ಹಾಕಿ ಚೆನ್ನಾಗಿದೆ ನೋಡಿ. ಕುದಿ ಬರ್ತಾಯಿದೆ ಸಾಂಬಾರು, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಸಾಂಬಾರು ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಒಂದು 1/2 ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತೀನಿ. ಫ್ರೆಂಡ್ಸಿನ 2 ಬ್ಯಾಚಿಗೆ ರುಬ್ಕೊಳ್ತೀನಿ. ಈ ಥರ ಕುದ್ಬಿಟ್ರೆ ಸಾಕು. ಬೇಳೆ ಬೆಂದಿದೆ. ನಿಮಗೆ ಇನ್ನೂ ಸಾಫ್ಟಾಗಿ ಬೇಯಬೇಕಾದ್ರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ತೀನಿ, ಸಾಕಾಗುತ್ತೆ. ನಾನು ಸ್ವಲ್ಪ ಬಿಸಿ ಇರುವಾಗಲೇ ರುಬ್ತೀನಿ. ನೋಡಿ ಹೂರ್ಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಮೆಥಡಲ್ಲಿ ಮಾಡಿದರೆ ಇದು ತುಂಬಕ್ಕೂ ಚೆನ್ನಾಗಿರುತ್ತೆ. ಕರ್ಗಡ್ಬಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಹೂರ್ಣ. ಓಕೆ, ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಬಂಡೆ ಕಲ್ಲಲ್ಲಿ ರುಬ್ಬಿದ ಥರ ಇದೆ, ಚೆನ್ನಾಗಿ ಬಂದಿದೆ, ನೈಸಾಗಿ. ಫ್ರೆಂಡ್ಸ್, ಇನ್ನೊಂದು ಬ್ಯಾಚ್ ಇತ್ತಲ್ವ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಈ ಬ್ಯಾಚದು ರುಬ್ಕೊಂಬಂದಿದ್ದೆ ಅಲ್ವ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ. ಎರಡು ಸರಿನೂ ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ಸ್ವೀಟು ಒಂದು ಇದು ಬ್ಯಾಲೆನ್ಸ್ ಹಿಂದೆ ಮುಂದೆ ಆಗಿರುತ್ತಲ್ವ. ಸೊ ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಸರಿಯಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿದರೆ ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ. ಹೂರ್ಣ ರೆಡಿ ಆಯಿತು. ಬೇಳೆ ಬೇಯಿಸಿದ್ವಲ್ಲ, ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಈ ಥರ ಇದು ಮಾಡಿಬಿಟ್ಟು ಹೋಳಿಗೆ ಸಾಂಬಾರು ಒಳಗೆ ಹಾಕೋಣ. ಚೆನ್ನಾಗಿರುತ್ತೆ. ನಾನು ಜಾರಲ್ಲಿ ಸ್ವಲ್ಪ ಹೂರ್ಣನ ಹಾಗೆ ಬಿಟ್ಟಿದ್ದೀನಿ. ಇದನ್ನು ಸಾರಿಗೆ ಹಾಕ್ತೀನಿ. ಸೊ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಇದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಈ ಥರ ಕೈಯಲ್ಲಿ ಈ ಥರ ಮಾಡಿಬಿಟ್ಟು ಅದರೊಳಗಡೆ ಕರಗುತ್ತೆ. ಓಕೆ, ಇದು ಇದರೊಳಗಡೆ ಹಾಕೋಣ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ದೆ, ನಾನು ಹುರಿಯುವಾಗ ಸ್ವಲ್ಪ ಸಾಂಬಾರು ಇದು ಅರಶಿನ ಪುಡಿ ಹಾಕಿದ್ದೆ. ಅರಶಿನ ಪುಡಿ ಒಂದು ಆ್ಯಡ್ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಇದೆ. ಉಪ್ಪನ್ನ ಟೇಸ್ಟ್ ಮಾಡಿ ನೋಡಿ, ಹಾಕ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಎಂಡಿಂಗಲ್ಲಿ ಉಪ್ಪಿಟ್ಟಿನ ಸಾರು, ಒಬ್ಬಿಟ್ಟು ತಿಂದಾದ್ಮೇಲೆ ಹೋಳಿಗೆ ಸಾರು ಉಣ್ಣೋ ಮಜಾನೇ ಬೇರೆ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಉಪ್ಪಿಟ್ಟಿನ ಸಾರು ತುಂಬಾ ಇಷ್ಟ. ನಮ್ಮ ಮನೇಲಿ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಈ ಮೆಥಡಲ್ಲಿ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಓಕೆ, ಇಲ್ಲಿ ಹೂರ್ಣನೂ ರೆಡಿಯಾಗಿದೆ ನೋಡಿ. ಈ ಥರ ಬರಬೇಕು ತುಂಬಲಿಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ಹೂರ್ಣ. ಓಕೆ, ಇಲ್ಲಿ ಹಿಟ್ಟನ್ನ ಕಾಸಿಟ್ಟಿದ್ದೀನಿ. ಓಕೆ, ಇದನ್ನು ಕರ್ಗಡು ಮಾಡೋದು ಹೇಳ್ಕೊಡ್ತೀನಿ. ಈಗ ಸಾಂಬಾರು ಫೈನಲ್ ಆಯ್ತಿದ್ದು, ಕುದ್ದಿದೆ. ಚೆನ್ನಾಗಿ ಕುದಿಸಿ ತೆಗೆದುಬಿಡೋಣ. ನೆಕ್ಸ್ಟ್ ಕರ್ಗಡು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ ನೋಡಿ ಹಿಟ್ಟು. ಓಕೆ ಫ್ರೆಂಡ್ಸ್, ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ. ಸೊ ಇದೆಲ್ಲ ಸ್ವಲ್ಪ ತಕ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಬಿಸಿ ಕರ್ಗಡುಬನ್ನ ಮಾಡ್ಕೊಳ್ಳಿ. ಹಿಟ್ಟನ್ನ ಅವಾಗ ಕಾಲ್ಸ್ಕೊಂಡ್ಬೇಕಾದ್ರೆ ಹೂರ್ಣ ಏನು ಚೆನ್ನಾಗಿ ಬೇಯಿಸಿದ್ರೆ ಬಿಸಿಲು ಫ್ರಿಜ್ಜಲ್ಲಿ ಇಟ್ಟರೆ 1 ವೀಕ್ವರೆಗೂ ಇರುತ್ತೆ, ಏನಾಗಲ್ಲ. ಓಕೆ ನೋಡಿ, ಸ್ವಲ್ಪ ಹಿಟ್ಟಲ್ಲಿ ಎಷ್ಟಿಟ್ಟು ಉಂಡೆಗಳನ್ನ ಹಾಕ್ಕೊಳ್ತೀನಿ. ಸಣ್ಣದು ಎಲೆಗಳು ಮಾಡ್ಕೋಬೇಕು. ಹಾಗಾಗಿ ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡಿ ಈ ಥರ ಬಿಲ್ಲೆಗಳು ಮಾಡಿಟ್ಕೊಳ್ಳಿ. ಆಗ ಉಜ್ಲಿಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಹಿಂಗೆ ಟೋಕಿಸ್ಬಿಟ್ಟು ಒಂದಕ್ಕೊಂದು ಅಂಟಲ್ಲ, ತುಂಬ ಈಸಿ.
ಈ ಕರ್ಗಡ್ಬು ತುಂಬ ಟೇಸ್ಟಾಗಿರ್ತದೆ ತಿನ್ನೋಕ್ಕೆ. 2-3 ದಿನ ಇಟ್ಟರು ಏನೂ ಆಗಲ್ಲ, ಚೆನ್ನಾಗಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬಿಲ್ಲೆಗಳು ಮಾಡ್ಕೊಂಬಿಟ್ಟು ಎಷ್ಟಿಷ್ಟಪ್ಪ ಬಿಲ್ಲೆ ಮಾಡಿದ್ರೆ ಸಾಕು. ಈ ಥರ ಪ್ರೆಸ್ ಮಾಡಿ ಲಟ್ಟಣಿಗೆಯಲ್ಲಿ ಈ ಥರ ರೌಂಡಾಗಿ ಈ ಥರನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಒಂದೊಂದೇ ಉಜ್ಜೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಚಪಾತಿ ಆಕಾರಕ್ಕೆ ದೊಡ್ಡದಾಗಿ ಇದು ಮಾಡಿಕೊಂಡು ಈ ಥರ ಗ್ಲಾಸಲ್ಲಿ ಈ ಥರ ಪ್ಲೇಸ್ ಇದು ಮಾಡಿ ತೆಗೆದ್ರೆ ಆರಾಮಾಗಿ ಬಿಲ್ಲೆಗಳು ಸಿಗ್ತವೆ. ಭಾಳ ಹೊತ್ತು ಬಿಡಬೇಡಿ, ಅಂಟಿಬಿಡ್ತವೆ. ಬೇಗ ಬೇಗ ತುಂಬಿಟ್ಕೋಬೇಕು. ಇಲ್ಲಾಂದರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿ ಉಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರನಾದರೂ ಲಟ್ಟಿಸ್ಕೋಬೋದು ಒಂದೊಂದೇ. ಇಲ್ಲಾಂದರೆ ನೋಡಿ ಇದೊಂದು ಮೆಥಡ್ ತೋರಿಸ್ತೀನಿ, ಅದು ಲೇಟ್ ಆಗುತ್ತೆ ಅಂದರೆ. ನೋಡಿ ಈ ಥರ ಚಪಾತಿ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಉಜ್ಕೊಂಡ್ಬಿಡೋಣ. ಓಕೆ, ನೋಡಿ ಈ ಮೆಥಡಲ್ಲಾದರೂ ಮಾಡಿ, ಇಲ್ಲ ಈ ಥರ ಬಿಲ್ಲೆಲ್ಲಾದರೂ ಮಾಡ್ಕೊಳ್ಳಿ. ಸೊ ನಾನು ಯಾವಾಗಲೂ ಈ ಥರ ಸಣ್ಣ ಸಣ್ಣ ಬಿಲ್ಲೆಗಳನ್ನ ಹಾಕೊಂಡು ಇದೇ ಥರನೇ ಉಜ್ಕೊಳ್ಳೋದು. ಸೊ ನಿಮಗೆ ಈಸಿ ಮೆಥಡ್ ಈ ಥರನೇ ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಚೂಪಿದಿರುತ್ತಲ್ಲ ಗ್ಲಾಸ್, ಆ ಥರ ತೊಗೊಂಡು ಗ್ಲಾಸ್ ಆದರೂ ಆಗಿರ್ಬೋದು, ಈ ಥರ ಪ್ರೆಸ್ ಮಾಡಿ. ನೋಡಿ ಈ ಥರ ಬಿಲ್ಲೆಗಳಾದರೂ ಮಾಡ್ಕೊಳ್ಬೋದು. ಇದು ಎಕ್ಸ್ಟ್ರಾ ಇರೋದನ್ನು ತೆಗಿಯೋಣ. ನಾನು ಸ್ಯಾಂಪಲಿಗೆ ತೋರಿಸಿದ್ದೀನಿ ಅಷ್ಟೇ. ಸೊ ಈಸಿಯಾಗಿ ಆಗುತ್ತೆ. ಆದರೆ ನನಗೆ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಈ ಥರ ಮಾಡೋದೇ ಇಷ್ಟ. ಓಕೆ, ಈ ಥರದಕ್ಕೀಗ ನಾವು ಹೂರಣನ ಹೇಗೆ ತುಂಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಇದೆ ಅಲ್ವಾ, ಈ ಎಲೆಗೆ ಇಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಈ ಥರ ಎಡ್ಜಿಗೆ ಈ ಥರ ಹಚ್ಕೊಳ್ಳಿ, ಈ ಥರ. ಸೊ ಇಲ್ಲಿ ಹೂರಣ ಇದೆ ಅಲ್ವಾ, ಹೂರಣ ನೋಡಿಬಿಟ್ಟು ಈ ಎಲೆ ಇದಕ್ಕೆ ಹಾಕ್ಬಿಟ್ಟು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಮಧ್ಯದ ಬೆರಳ ಪ್ರೆಸ್ ಮಾಡಿ, ಈ ಥರ ಪ್ರೆಸ್ ಮಾಡಿದರೆ ನೋಡಿ 7 ಜನ ಈ ಥರ ಪ್ರೆಸ್ ಮಾಡಿ. ಅದು ಹೊಡಿಬಾರ್ದು, ಮತ್ತು ಎಣ್ಣೆಲಾಗೆ ಬಿಟ್ಕೊಂಡ್ಬಿಡುತ್ತೆ. ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಇನ್ನೊಂದು ತೋರಿಸ್ಕೊಡ್ತೀನಿ. ಈ ಥರ ಎಡ್ಜಿಗೆ ನೀರನ್ನ ಹಾಕ್ಕೊಳ್ಳಿ. ಈ ಥರ ಹೂರಣ ಇರುತ್ತಲ್ವ, ಇದನ್ನು ಮಧ್ಯೆ ಈ ಥರ ಹಾಕ್ಬಿಟ್ಟು ಈ ಥರ ಫುಲ್ ಇದಕ್ಕೆ ಇದು ಮಾಡಿಕೊಂಡು ಆ ಕಡೆ ಈ ಕಡೆ ಎಡ್ಜನ್ನು ಇಟ್ಕೊಂಡು ಮಧ್ಯ ಬೆರಳಲ್ಲಿ ಈ ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿ ಇದನ್ನು ನೋಡಿ. ಇಲ್ಲಾಂದರೆ ನಿಮ್ಮದು ಇದು ಅದು ಮೋಲ್ಡ್ ಇರುತ್ತಲ್ವ, ಕರ್ಜಿಕಾಯಿ ಮೋಲ್ಡು, ಸೊ ಅದರಲ್ಲೇ ನೀವು ಮಾಡ್ಕೊಳ್ಳಿ, ಇನ್ನೂ ಈಸಿ ಆಗುತ್ತೆ. ಆವಾಗ ಈ ಥರ ನೀರೆಲ್ಲ ಹಚ್ಚಲಿಕ್ಕೆ ಇರಲ್ಲ, ಮೋಲ್ಡ್ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಆದರೆ ನನಗೆ ಈ ಮೆಥಡಲ್ಲಿ ಮಾಡೇ ಇಷ್ಟ ಆಗೋದು, ಮತ್ತು ಚೆನ್ನಾಗೂ ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ತುಂಬಿಟ್ಕೊಂಡಿದ್ದೀನಿ. ಕೈಯಲ್ಲೇ ನಾನು ಮೋಲ್ಡ್ ಯೂಸ್ ಮಾಡಿಲ್ಲ, ಕೈಯಲ್ಲೇ ಈ ಥರ ಕರ್ಗಡನ್ನ ತುಂಬಿಟ್ಕೊಂಡಿದ್ದೀನಿ. ಓಕೆ, ಇದನ್ನು ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಕರಿತೀನಿ. ಒಂದೊಂದನ್ನೇ ನಿಧಾನಕ್ಕೆ ಹಾಕೊಳ್ಳೋಣ. ಸಣ್ಣವ್ರ ಮೇಲೆ ಹಾಕ್ಕೊಳ್ಳಿ, ಜಾಸ್ತಿ ಕೆಂಪಾಗೋದು ಬೇಡ, ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹಾಕ್ಕೊಳ್ಳಿ.
ನೋಡಿ ಎಣ್ಣೆ ಕಾದ್ಮೇಲೆ ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳಿ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಇನ್ನೊಂದು ಹಚ್ಚಾಕ್ತೀನಿ. ಓಕೆ, ಇನ್ನೊಂದು ಬ್ಯಾಚು ಕರೆದು ತಗೊಂಡೆ ಕರ್ಕಡ್ಬು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕರ್ಗಡೆ ಬಂದಿದೆ. ಈ ಮೆಥಡಲ್ಲಿ ಮಾಡಿ ತುಂಬ ಇಷ್ಟ. ನೀವು ಸೊ ನಿಮಗೆ ಉಜ್ಜಿ ಬೇಕಾದರೆ ಮೋಲ್ಡ್ ಇರುತ್ತಲ್ವ, ಆ ಮೋಲ್ಡಲ್ಲಿ ನಿಮ್ಗೆ ಕಷ್ಟ ಆದರೆ ಈ ಥರ ಕೈಯಲ್ಲಿ ಪ್ರೆಸ್ ಮಾಡೋಕ್ಕೆ ಈ ಥರ ಕಷ್ಟ ಆಯಿತು ಅಂದರೆ ನೀವು ಮೋಲ್ಡಲ್ಲಿ ಮಾಡ್ಕೊಡಿ. ಸೊ ಹೊಸ್ದಾಗೆಲ್ಲ ಯಾರು ಕಲಿತೀರೋ ಅವ್ರಿಗೆ ಯೂಸ್ ಆಗುತ್ತೆ. ಕೆಲವ್ರಿಗೆ ಈ ಮೆಥಡ್ ಗೊತ್ತಿರುತ್ತೆ. ಓಕೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ಗಣೇಶನಿಗೆ ತುಂಬ ಇಷ್ಟವಾದದ್ದು ಕರ್ಗಡಿದ್ದು. ನೋಡಿ ಒಳಗಡೆ ಯಾವ ಥರ ಬಂದಿದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂರಣ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದು ಟ್ರೈ ಮಾಡಿ. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ, ಒಬ್ಬಟ್ಟು, ಹೋಳಿಗೆ ಸಾಂಬಾರು ಮತ್ತು ಹೋಳಿಗೆ ಹೇಗೆ ಮಾಡೋದು ಅಂತ. ಓಕೆ, ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಿ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅದೇ ಆ ಗಣೇಶ ನಿಮಗೆ ಎಲ್ಲರೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಓಕೆ, ಹ್ಯಾಪಿ ಗೌರಿ ಗಣೇಶ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್, ಹ್ಯಾವ್ ಎ ಗುಡ್ ಡೇ.